ಎವ್ರಿವಾನ್, ನಮಸ್ತೆ. ಸೊ ನನ್ನ ಹೆಸರು ಶ್ರೀನಿಧಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಧ್ಯಾಹ್ನದ ಲಂಚ್ಗೆ ಏನು ಪ್ರಿಪೇರ್ ಮಾಡೋದು ಅಂತ. ನಾನು ವರ್ಕಿಂಗ್ ವಿಮೆನ್, ಸೊ ನಂಗೆ ಮಧ್ಯಾಹ್ನ 1 ಗಂಟೆ ಟೈಮ್ ಸಿಗುತ್ತೆ ಫುಡ್ ಪ್ರಿಪೇರ್ ಮಾಡೋಕ್ಕೆ. ಸೊ ಏನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ಹತ್ತತ್ರ 1 ಗಂಟೆ 2 ಗಂಟೆ ಒಳಗಡೆ ಎಲ್ಲ ಮುಗಿಬೇಕು. ಸೊ ನನ್ನ ಹತ್ರ ಇವತ್ತು ಫ್ರಿಜ್ಜಲ್ಲಿ ಬದನೆಕಾಯಿ ಇದೆ, ಇದರದ್ದು ಪಲ್ಯ ಮಾಡಿ ಬೇಳೆ ಸಾರು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಒಟ್ಟಿಗೆ ಕೋಕಮ್ನ ನೀರಿಗೆ ಹಾಕಿದ್ದೆ. ಇದನ್ನು ಬಿಸಿ ನೀರಲ್ಲಿ ನೆನೆಸಿಡಬೇಕು, ಒಂದು ಇಡೀ ರಾತ್ರಿ ನೆನೆಸಿಡಬೇಕು. ಇದು ಪಿತ್ತ ಆದರೆ ಎಲ್ಲ ತುಂಬ ಒಳ್ಳೆಯದು. ಇವಾಗ ನಂಗೆ ಚಿಕ್ಕ ಪಾಪು ಇರೋದ್ರಿಂದ ರಾತ್ರಿ ಸರಿಯಾಗಿ ನಿದ್ದೆ ಆಗಲ್ಲ, ಹಾಲು ಕುಡಿಯೋಕೆ ಅವ್ನು ಹೇಳ್ತಾ ಇರ್ತಾನೆ. ಹಂಗಾಗಿ ನಾನು ಇದನ್ನು ಸ್ವಲ್ಪ ನೀರಿಗೆ ಹಾಕಿ ಇಟ್ಟಿದ್ದೆ. ಕೋಕಮ್ ಹೆಂಗಿರುತ್ತೆ, ಇದನ್ನ ಪುನಾರ್ ಪುಳಿ ಅಂತಲೂ ಹೇಳ್ತಾರೆ. ಇದು ನನ್ನ ಮಮ್ಮಿ ಊರಿಂದ ಕಳಿಸಿದ್ರು. ಇದು ಅಮೆಝಾನಲ್ಲೂ ನಂಗೆ ನೋಡ್ದಂಗೆ ಇದೆ. ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ, ಅದೀಗ 5 ಸೀಟಿ ಬರಲಿ. ನನ್ನ ಚಿಕ್ಕ ಕುಕ್ಕರ್, ಸೊ ಅದಕ್ಕೆ 5 ಸೀಟಿ ಬೇಕಾಗುತ್ತೆ. ಇವಾಗ ಕೋಕಮ್ದು ಸಾರು ಮಾಡಿಬಿಡೋಣ. ಇದು ತುಂಬ ಸಿಂಪಲ್ ಸಾರು, ಜಸ್ಟ್ ಒಂದು ಒಗ್ಗರಣೆಯಲ್ಲಿ ಮಾಡೋಕ್ಕಾಗುತ್ತೆ. ವೈಟ್ ರೈಸಿಗೆ ಚೆನ್ನಾಗಿರುತ್ತೆ ಇದು. ಸಾರು ಮಾಡೋಕ್ಕೆ ಇವಾಗ ನಾನು ಕೊಕೊನೆಟ್ ಆಯಿಲ್ ತಗೊಳ್ತಾ ಇದ್ದೀನಿ. ಯಾವ ಎಣ್ಣೆ ಬೇಕಿದ್ರೂ ಹಾಕ್ಬೋದು. ನಂಗೆ ಕೊಕೊನೆಟ್ ಆಯಿಲ್ ಇಷ್ಟ, ಅದಕ್ಕೆ ಕೊಕೊನೆಟ್ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಕೋಕಮ್ದು ಸಾರು. ಇದು ತುಂಬ ಹುಳಿ ಇರುತ್ತೆ, ಸ್ವಲ್ಪ ಬೆಲ್ಲ ಬೇಕಿದ್ರೆ ಹಾಕ್ಬೋದು ಬ್ಯಾಲೆನ್ಸ್ ಮಾಡೋಕ್ಕೆ. 2 ಸ್ಪೂನ್ ಉಪ್ಪು ಹಾಕೋಬೇಕು. ಸಾರು ಇವಾಗ ಕುದಿಯೋ ಅಷ್ಟರಲ್ಲಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ಇದಕ್ಕೆ ಪ್ರಿಪೇರ್ ಮಾಡಿಬಿಡೋಣ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಒಟ್ಟೊಟ್ಟಿಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗ್ಯಾಸಲ್ಲಿ ಅನ್ನ ಇಟ್ಟಿದ್ದೀನಿ, ಪಾಪುದ ಅನ್ನನೂ ಬೇಯ್ತಾ ಇದೆ. ಪಾಪು ಆಲ್ರೆಡಿ ಎದ್ಬಿಟ್ಟಿದ್ದಾನೆ, ನನ್ನ ತಂಗಿ ಕೈಯಲ್ಲಿ ಕೊಟ್ಟಿದ್ದೀನಿ. ಅವನೇನು ಹತ್ತಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಮಾಡಿ ಮುಗ್ಸೋಕ್ಕಾಗತ್ತೆ. ಅವನ ಹತ್ರ ತುಂಬ ಟೈಮ್ ಹಿಡಿಯುತ್ತೆ, ಮಾಡೋಕ್ಕಾಗಲ್ಲ. ಇದಿವಾಗ ಕಟ್ ಮಾಡಿ ಎಲ್ಲ ಆಗ್ತಾ ಬಂತು. ಇನ್ನು ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡೋದಿದೆ ದಾಲ್ಗೆ. ಸೊ ಇವಾಗ ಇಲ್ಲಿ ನೀರುಳ್ಳಿ, ಟೊಮೆಟೊ ಕಟ್ ಮಾಡಿಟ್ಕೊಂಡೆ. ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಕಟ್ ಮಾಡ್ತಿದ್ದೆ. ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು. ಅಭಿ ಬದನೆಕಾಯಿ ಪಲ್ಯ ಮತ್ತು ದಾಲ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪಲ್ಯಕ್ಕೆ ಇವಾಗ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಜಜ್ಜಿದ ಈರುಳ್ಳಿ, ಕರಿಬೇವು, 2 ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೀರುಳ್ಳಿ ಹಾಕೋಣ. ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಹಾಕ್ತಾ ಇದ್ದೀನಿ. ಇವಾಗ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ 1 5 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಟೊಮೆಟೊ ಬೆಂದಮೇಲೆ ಚಪ್ರದ ಬದನೆಕಾಯಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ 1 ಪ್ಯಾಕೆಟ್ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಯಕ್ಕೆ ಬೇಕಾದಷ್ಟು ನೀರು ಮಿಕ್ಸ್ ಮಾಡಬೇಕು. ಇದಿವಾಗ ಬೆಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ದಾಲ್ಗೆ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಹಿಂಗು, 2 ಒಣಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು.
ಇವಾಗ ನೀರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಇವಾಗ ಕುಕ್ ಆಗಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದಾಲ್ ರೆಡಿಯಾಗಿದೆ. ಇವಾಗ ಕಿಚನ್ ಕ್ಲೀನಿಂಗ್ ಎಲ್ಲ ಇವಾಗ ಮಾಡಲ್ಲ, ನಾನು ಸಂಜೆ ಮಾಡ್ಕೋತೀನಿ. ಇವಾಗ ಊಟ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.